ನೋಡ್ರಿ ಇಲ್ಲಿ ಹೆಂಗೆ ಕಾಣತಿರ್ತಾ ಇದೆ. ಬಾಚಿ ಎಲ್ಲಿ ಪ್ಯೂರ್ ಆಕ್ಸಿಜನ್ ಇರ್ತದಲ್ಲ ಅಷ್ಟೇ ಬೆಳೀತದೆ ಅಂತಿದೆ. ಎಲ್ಲಿ ವಾತಾವರಣ ಚಲೋ ಇರ್ತದೆ, ಪರಿಸರ ಎಲ್ಲ ಚಲೋ ಇರ್ತದೆ ಅಂತ ಅಂದ್ರೆ ವಿ ಆರ್ ಬ್ರೀದಿಂಗ್ ಪ್ಯೂರ್ ಆಕ್ಸಿಜನ್. ಎಲ್ಲಿ ಗಾಯ್ಸ್ ನೋಡಿದೆ. ಸೊ ಎಲ್ಲ ಕಲರ್ ಕಾಣ್ತದೆ. ಐ ಥಿಂಕ್ ಯು ಕ್ಯಾನ್ ಸ್ಟೆಪ್ ಇದೆ. ಇನ್ನು ಒಂದೇ ಒಂದು ನೋಡಿ ಹಿಂಗೆ ಇಳ್ಕೊಂಡು ಬರ್ಬೇಕು. ಇದೇನು ಇದು ಕಾಣ್ತಾ ಇದೆಯಲ್ಲ, ಹಿಂಗೆ ಜರಿಯುತ್ತಂತಂದ್ರೆ ಅಯ್ಯೋ ಬೇಡ. ಗುಡ್ ಮಾರ್ನಿಂಗ್ ಬಾಯ್ಸ್. ಈಗ ನಾವು ಭೀಮನ ಗುಡ್ಡಕ್ಕೆ ಬಂದೇವಿ. ಮುಂಜಾನೆ 6:30 ಆಗಿದೆ. ಸನ್ರೈಸ್ ನೋಡಿ ಬಂದೇವಿ. ಇಲ್ಲಿ ನೋಡ್ರಿ ಇನ್ನು ಚಂದಪ್ಪ ಕಾಣಿಸ್ತಿರ್ಬೋದು. ಮಸ್ತ್. ಇನ್ನು ಮೇಲ್ಗಡೆ ಹೋಗ್ಬೇಕು ನೋಡೋಣ ಮುಂದೆ ಹೆಂಗೆ ಕಾಣಿಸ್ತದೆ ಅಂತ. ಇಲ್ಲಿನಂತೂ ಮೈಂಡ್ ಬ್ಲೋಯಿಂಗ್. ಅಲ್ಲೊಂದು ಫಾಲ್ಸ್ ಇದೆ, ಹೊಟ್ಟೆಹೊಳೆ ಫಾಲ್ಸ್ ಅಂತ. ಯಾವ್ದು ತರಬೇಕಿತ್ತಲ್ಲ. ಪೈನಾಕುಲರ್ ಇರುತ್ತೆ. ಇಲ್ಲಿಂದ ಫುಲ್ ಜುಮಟ್ರಿಗೆ ಫಾಲ್ಸ್ ಕಾಣಿಸುತ್ತೆ. ಫಾಲ್ಸ್ ಕಾಣೋದಿಲ್ಲ, ಅಲ್ಲಿಂದ ಕಾಣ್ತೀವಿ. ಅಲ್ಲಿ ಆ ಪ್ಲೇಸಿಂದ ಕಾಣ್ತೀವಿ. ಮೈತಳ್ಳಿ ಗುಡ್ಡ. ಕಳ್ಸಲ್ಲ ಚೆನ್ನಾಗಿ ಸೊಕ್ಕ ಕಾಣೋದಿಲ್ಲ ಇವ. ಒಂದು ಯಾವುದೋ ಪಕ್ಷಿ ಹುಡುಕತ್ತ ಸಂತೋಷ ನೋಡಿರಿ ಎಲ್ಲದ ಅಂತ. ಭೀಮನ ಗುಡ್ಡದಲ್ಲಿ ಕಾಣುತ್ತಿರುವ ಇದೊಂದು ಅಜಾತ ಪಕ್ಷಿ. ಭೀಮನ ಗುಡ್ಡ ಮುಗಿಸ್ಕೊಂಡು ಹೊಂಟೇವೆ ನಾವೀಗ. ಈ ಒಂದು ನಿಗೂಢ ಜಲಪಾತ ಹೊಂಟೆ ಇವತ್ತು. ಅದು ಮೇನ್ ಪ್ಲೇಸ್ ಇವತ್ತು ನಮ್ಮಿಂದ. ಅಂದ್ರೆ ಏನಂತಾರೆ ಬಂದಿದ್ದು ಅದಕ್ಕೆ ಸಂಬಂಧ ನಾವು ಈ ಮುಂಜಾನೆ ಸನ್ರೈಸ್ ನೋಡಿ ಬಂದೀವಿ. ಇದು ಮಸ್ತ್ ಇತ್ತು, ವರ್ತ್. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಗ್ತದೆ, ಇಲ್ಲಾಂದ್ರೆ ಒಟ್ಟು ನೆಟ್ವರ್ಕ್ ಇಲ್ಲ ಅಲ್ಲೂ ಈ ಏರಿಯಾದಾಗ. ಈಗ ಅವ್ರ ಮನೆ ಹೊಂಟೆ ಮತ್ತು ವಾಪಸ್ ಅಣ್ಣ ಮನೆಗೆ. ಲೋಕಲ್ ಅದ ನಮ್ಮ ಜೊತೆ. ಹಾಂ, ಅಣ್ಣ ಲೋಕಲ್ ಇಟ್ಟಿಲ್ಲೇ ಶಿವಳ ಮನೆ ಅಂತದ. ಮುಂದೆ ಭಾಳ ಡೀಟೇಲ್ಸ್ ಕೊಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಅವ್ರು ಭಾಳ ಹೇಳ್ಬೇಡ್ರಿ ಅಂತಾರೆ ಜಲಪಾತದ ಬಗ್ಗೆ. ಸೊ ಅದಕ್ಕೆ ತೋರಿಸ್ತೇವೆ ನಿಮ್ಗೆ ಹೆಂಗದ ವಾಟರ್ಫಾಲ್ಸ್ ಎಲ್ಲ. ಅವ್ರ ಮನೆಯಿಂದ ತೋರಿಸ್ತೇವೆ ಲೋಕಲ್ ಮನೆ ಹೆಂಗದ ಅಂತೇಳಿ. ಕರೆಕ್ಟ್. ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟ್ರೆಕ್ಕಿಂಗ್ ಶುರು ಮಾಡ್ತೀವಿ. ಆದ್ರೆ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಅಲ್ಲೇ ಊಟ ಮಾಡೋ ಪ್ಲಾನ್ ಅದ, ಅಲ್ಲೇ ವಾಟರ್ಫಾಲ್ಸ್ ಹತ್ರ ಕೇಳ್ಬೇಕು ಅಣ್ಣಾಗ ಏನಂತೇಳಿ. ದಿಸ್ ಇಸ್ ದ ಪ್ಲ್ಯಾನ್. ಪ್ರಕೃತಿ ಜೊತೆ ಒಂದು ದಿನ. ಇದೆ ನೋಡ್ರಿ ಅವ್ರ ಮನೆ ಕಾಣತ್ತಿರೋದು. ಎಲ್ಲ ಫುಲ್ ತೋಟ. ಶಿವಳ್ಳಿ ಮನೆಯಿಂದ ಸ್ವಲ್ಪ ದೂರ ಬರ್ಬೇಕು. ಹಾಂ, ಇಲ್ಲಿಂದ ನೀರು ಮೇಲೂರಿಗೆ ಹೋಗುವಂಥದ್ದು ಒಂದು ಟೆಕ್ನಾಲಜಿ ಇದೆ ನಮ್ಮ ಹತ್ರ. ಇದನ್ನು ಸ್ಟಾರ್ಟ್ ಆನ್ ಇಡ್ಲಿಲ್ಲ, ಮೇಲ್ಗಡೆ ಹೋಗ್ಬೇಕಾ? ಮೇಲೆ ಹೋಗುತ್ತೆ, ನೀರು ಹೋಗುತ್ತೆ ವಿತೌಟ್ ಎಲೆಕ್ಟ್ರಿಸಿಟಿ ಹೊತ್ತು ನೀರು. ಹೌದಾ? ಹಾಂ, ಮಸ್ತ್ ಪೀಸ್ಫುಲ್ ಅದ ನೋಡಪ್ಪ ಇಲ್ಲಿ.
ಶಿಕ್ಷೆ ಇವತ್ತಿಂದ. ಶಿಕ್ಷೆನ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಯಾಕೋ ನಾನು ಇಲ್ಲಿ ಟೀಚರ್ ಅಲ್ಲ, ಸುತ್ತಮುತ್ತಲು ಮಕ್ಕಳೆಲ್ಲ ಪರಿಚಯ ಇದೆ, ಇದಕ್ಕೆ ಶಾಲೆಗೆಲ್ಲ ಹೋಗ್ತಿರ್ತದೆ. ಅವರು ಚೆನ್ನಾಗಿ ನೋಡ್ಕೊಬಿಡ್ತಾರೆ, ಬಾಕಿಯವರಾದ್ರೆ ಬೈಕ್ ಕಳಿಸ್ತಾರೆ. ಮಕ್ಳು ಇರೋದಕ್ಕಾಗಿ ಮಕ್ಳು ಚೆನ್ನಾಗಿ ನೋಡ್ಕೊಂಡು ಊಟ ಗಿಟ್ಟ ಹಾಕ್ತಾರೆ ಅದಕ್ಕೆ. ಹಾ, ಹಂಗೆ ಮಾಡ್ಕೊಂಡ್ ಬಂದಿದ್ದ ಅಂದ್ರೆ ಅದಕ್ಕೆ ಹೆದರಿಕೆ, ಇಲ್ಲಿ ಬರ್ತಾ ಇದೆ ಎಚ್ಚರಿಕೆ. ಮನೆಯಿಂದ ಹೊಂಟೇವೀಗ ತೋಟದಾಗಿಂದ. ಈ ದಾರಿ ಮಾಡ್ಕೊಂಡು ಹೋಗ್ಬೇಕು. ದಾರಿ ಹೇಳೋದು ನಮ್ಮ ಜೊತೆ ಇದ್ದಾರೆ. ಇಲ್ಲೇ ತೋಟ ಮುಗೀತು, ನಿನ್ನ ನಮ್ಮ ಕುಂದು ಕಾಡ್ಸೋದಾಗ್ಲತ್ತದ. ಇಲ್ಲಿ ರೂಟ್ ಗೊತ್ತಿಲ್ಲ, ಬರ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಲೋಕಲ್ ಇದ್ದಾರೆ ಮಾತ್ರ ಅವರು ಅಣ್ಣ ಅಂತ ನಮ್ಗೆ ಗೊತ್ತಾಗ್ಲತ್ತ ಹಂಗೆ ಹೋಗೋದಂತ. ಹೊಡೆದು ಬೀಜ ಬರ್ತದೆ, ಬೀಜದ ಹೊರಗಡೆ ಒಂದು ತೆಳು ಲೇಯರ್ ಇರ್ತದೆ, ಅದನ್ನ ಮಾರಾಟ ಮಾಡ್ತಾರೆ. ಹೌದಾ? ಕೆಜಿಗೆ ಅಂದ್ರೆ ಅದೇನು ಆಯುರ್ವೇದಿಕ್ ಈಗ ಅವರು ಸಾಂಬಾರ್ ಪದಾರ್ಥಕ್ಕೆ ಹೋಗುತ್ತೆ. ಸಾಂಬಾರ್ ಏನಂತಾರೆ ಇದಕ್ಕೆ? ಪತ್ರೆಕಾಯಿ, ಜಾಯ್ಕಾಯಿ ಟೈಫೆ ಕಾಡಲ್ಲಿ ಬೆಳೀತದೆ, ಅದು ಸಾಂಬಾರ್ ಪದಾರ್ಥ ತುಂಬ ರೇಟ್ ಇದೆ. ಹೌದಾ? ನಾಯಿ ಕೊಡಿ ಅಂತಿದ್ದು ಕೊಡಿ ಎಲ್ಲ. ನೀವು ಎಲ್ಲಿ ಫ್ರೆಂಡ್ಸ್ ಆಗಿದ್ದು? ಹಿಂಗಿಂದ ಬಂದ್ವಿ ನಾವೀಗ. ಒಂದು ಹೊಳಿ ಸೇರ್ತದೆ, ಈ ಹೊಳಿ ಉಂಟ ಹೋಗ್ಬೇಕು ಬಾಜುಕಿಂದ. ಈಗ ಸ್ವಲ್ಪ ನೀರು ಕಡಿಮೆ ಅದ, ಸಮರ ಅಂತ ಹೇಳಿದ್ರೆ ಬಾರ್ತದೆ. ಚಪ್ಪಲ್ ಹಿಡಿದು ಇಲ್ಲ ಇಡ್ರಿ. ವಾಯ್ ಗ್ರಿಪ್ ಇದ್ರೆ ಓಕೆ, ಗ್ರಿಪ್ ಇದ್ರೆ ಇಲ್ಲ ಇಡ್ರಿ, ಜರ್ತೈತೆ ಮುಂದೆ ಮೇದ ನೋಡಿ. ಸೊ ಇವಾಗ ಇಲ್ಲಿ ದಾರಿ ಬಂದಾಗಿದೆ, ಸ್ವಲ್ಪ ದಾರಿ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಟೈಮಿಂಗ್ ಇದೆ. ಮರ ಬಿದ್ದುಬಿಟ್ಟದ ಇಲ್ಲೇ. ಫುಲ್ ದಟ್ಟ ಕಾಡಲ್ಲ ಇದು. ನೀರು ಎಷ್ಟು ಕೋಲ್ಡ್ ಇರುತ್ತೆ ನೋಡಿಬಿಟ್ಟು. ಹಾಂ, ಮಧ್ಯಾಹ್ನ ಬಿಸಿಲು ಆಯ್ತಾ, ತುಂಬ ಕೋಲ್ಡ್ ಇರುತ್ತೆ. ಎಂತ ಹುಳ ಅಂತ ಯಾರು ಗೊತ್ತಿಲ್ಲ. ಪ್ರತಿ ಹುಳ ಸಿಗ್ತೇನೆ. ಇಳಿಬೇಕು ಕೆಳಗೆ. ನೈಸ್. ಸೊ ಇಲ್ಲಿಂದ ಶುರು ನಮ್ಮ ಸಾಹಸಮಯ ದಾರಿ, ಒಂದು ನಿಗೂಢ ಜಲಪಾತ. ಸೊ ಇಲ್ಲಿಂದ ನಾನು ಹೋಗ್ತೇವೆ ಈಗ. ಇಲ್ಲಿ ಇಳಿಬೇಕು ದಾರಿ, ಇದು ಇಳಿಬೇಕು. ಸೊ ಇದು ಹೆಂಗೆ ನೋಡ್ರಿ ಜಸ್ಟ್. ಓಕೆ, ಅಲ್ಲಿ ಇಟ್ಕೊಂಡಿದ್ದಾನೆ ಸುರ್ಕುಮಾರ್. ಒಂದು 12 ಅಡಿ ಇರ್ಬೋದಲ್ಲ? 20 ಅಡಿ ಕೆಳಗೆ ಹೋಗ್ಬೇಕು ನಾವೀಗ. ಓ, ಕ್ರೇಜಿ ಅದ. ಹಿಂಗೆ ಕೆಳಗೆ ಇಳಿದು ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಇಲ್ಲಿ ಹೆಂಗ್ರೆ ಟ್ರೈ ಮಾಡ್ಕೊಂಡು ಹೋಗೋದು ಗೊತ್ತದಂತವ್ರಿಗೆ, ಲೋಕಲ್ ಇದ್ದವರಿಗೆ. ಕರ್ನೋ ಅಡ್ವೆಂಚರ್ಸ್ ಇದು. ಭಾಳ ಕೇರ್ಫುಲ್ಲಾಗಿ ಬಂದೇವಿ, ಕೇರ್ಫುಲ್ಲಾಗಿ ಹೋಗ್ತೇವೆ. ಓಹೋ, ನೋಡಿ ಫುಲ್ ಡೀಪ್ ಐತಿ. ಸೊ ಎಡ್ಜ್ ನಾವು ನಡ್ಕೊಂಡು ಹೊಂಟೇವಿ. ಎಲ್ಲ ಕಡೆ ಜರಾತೈತಿ. ಸೊ ಆರಾಮಾಗಿ ಕೇರ್ಫುಲ್ಲಾಗಿ ಹೊಂಟೀವಿ. ವಿ ಆರ್ ಟ್ರೆಕ್ಕಿಂಗ್ ರೆಸ್ಪಾನ್ಸಿಬಿಲಿ. ಯಾ, ಹೋಗ್ಬೋದು. ಎಲ್ಲದಕ್ಕೂ ಸ್ಟೆಪ್ಸ್ ಅದಾವ, ಗ್ರೂಪ್ ಅದಾವ, ಹಿಡ್ಕೊಳಕ್ಕೆ ಹಿಂಗೆ ಇಳಿಬೇಕಿಲ್ಲೇ. ಸ್ವಲ್ಪ ಜಾಸ್ತಿ ಅಲ್ಲಿಂದ ಸೂಪರ್ ಮಾಮ್ಸ್. ಇನ್ನೂ ಎಷ್ಟು ಸ್ಟೆಪ್ ಇದೆ ಈ ಥರ? 7. ದಿಸ್ ಈಸ್ ಫಸ್ಟ್. ಹಿಂಗೆ ಹೆಂಗೆ ಇಳಿದು ಬಂದಲ್ಲ, ಹಿಂಗೆ 7 ಸಲ ಇಳಿದು ಹೋಗ್ಬೇಕಂತ. ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್. ದಿಸ್ ಈಸ್ ಸೆಕೆಂಡ್ ಸ್ಟೆಪ್. ಈಗ 2ನೇ ಸ್ಟೆಪ್ ಆಗ್ತಿದೆ. 5 more steps to go.
ಬಾ ಅಲ್ಲಿಟ್ಟಿಲ್ವಾ ಇಲ್ಲಿ ಮುಂದಿಡ್ಲ ಇಲ್ಲಿ ಮುಂದಿಡ ಈಗ ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆತ ಫೋರ್ ಮೋರ್ ಟು ಗೋ ಇದು 5th ಸ್ಟೆಪ್ ಈಗ ಇದಾದ್ಮೇಲೆ ಇನ್ನೂ 2 ಸ್ಟೆಪ್ ದಿಸ್ ಇಸ್ 5th ಬ್ರೋ ಯೋ ಹಿಂಗೇಳಿ ಚಲೋ ಆಯ್ತದ ಹೆಂಗೆ ಬೇಕಾದಂಗೆ ಹೇಳ್ಬೋದಿಲ್ಲ ಫಿಫ್ತ್ ಸ್ಟೆಪ್ ಕಂಪ್ಲೀಟ್ 2 more to go ಇದು ಎಷ್ಟಿದೆ 6ನೇ ಸ್ಟೆಪ್ ಇದೆ 6th 1 more to go ಇದು 6ನೇ ಸ್ಟೆಪ್ ಇದೆ ಹೆಂಗೆ ನೀರು ಬರುತ್ತೆ ನೋಡ್ರಿ ಇಲ್ಲಿ ಇಳಂಗಿಲ್ಲ ನಾವು ಹಾಂ ಇಲ್ಲಿ ಇಳಿದ್ರೆ ನಾವು 7ನೇ ಸ್ಟೆಪ್ ಇಳ್ದಂಗೆ ಆಗ್ತದೆ ಹಿಡಿದ್ರೆ ಸಾಕು. ಇದು ಕಾಣ್ತಿರೋದು 7ನೇದು ನಾವು ಹೊಂಟಿರೋದು ಈಗ ಈ ಕಡೆಯಿಂದ ಬಂದ್ವಿ ಹಿಂಗೆ ಬಂದ್ವಿ ಮುಂದೆ ಹೋಗಿ ಹಿಂಗೆ ಹಿಂಗೆ ಬರ್ಬೇಕು ಇಲ್ಲಿಂದ ರೆನ್ಬೋ ಕಾಣತ್ತಿದ್ವಿ ನಿಮ್ಗೆ ಐ ಆಮ್ ನಾಟ್ ಶೋರ್ ಯು ಕ್ಯಾನ್ ಸಿ ಇಟ್ ನೋಡಿದೆ ಸೊ ಎಲ್ಲ ಕಲರ್ ಕಾಣ್ತಿದೆ ಐ ಥಿಂಕ್ ಯು ಕ್ಯಾನ್ ಸಿ ದ ಆರೆಂಜ್ ಗ್ರೀನ್ ಬ್ಲೂ ಇಲ್ಲಿ ನೋಡಿದೆ ಅಲ್ಲ ಅದಕ್ಕೆ ಹೇಳೋದು ಪ್ರಕೃತಿಯಲ್ಲಿ ಬನ್ನಿ ಅಂತ ಇದೇ 7ನೇ ಸ್ಟೆಪ್ಪು ನಾವು ಹಿಂಗೆ ಬಂದ್ವಿ ನೋಡಿ ಬರ್ತಾ ಇದ್ದಾರೆ ನಮ್ಮ ಹುಡುಗರು ಲೆಟ್ಸ್ ಗೋ ಫೈನಲಿ ವಿ ರೀಚ್ ಇದಲ್ಲ ಲಾಸ್ಟ್ ಕ್ಯಾ ಮುಗೀತು ಇಲ್ಲಿ ಬಂದ್ವಿ ಈಗ ಸ್ವಲ್ಪ ಮಸ್ತ್ ನೀರಾಗ ಆಟ ಆಡ್ತೀವಿ ನೋಡ್ರಿ ರೆನ್ಬೋ ಹೇಳ್ತೀನಿ ನೀವು ರೆನ್ಬೋ ವಾವ್ ಸೊ ಹಂಗೆ ಅಲ್ಲಿ ಅಣ್ಣ ಹತ್ತಿ ಹಂಗೆ ಹೋಗ್ಬಿಟ್ಟು ಓಕೆ ಎಲ್ಲ ದೊಡ್ಡ ಸುಮಾರು ಬಂಡೆ ಎಲ್ಲ ಹತ್ಕೊಂಡು ಬರ್ಬೇಕು ಓಕೆ ಇದು ಒಂಥರ ಹೆಂಗೆ ಅಂದರೆ ಮೇಕ್ ಯೂರ್ ಓನ್ ರೂಟ್ಸ್ ಅಷ್ಟೇ ಇದೆಲ್ಲ ಮಳೆಯಲ್ಲಿ ಬರೋಕ್ಕಾಗಲ್ಲ ಹಾಂ ವಾಪಸ್ ಟೀಮ್ ಕಡೆ ಬಂದೇವಿ ಈಗೆಲ್ಲ ವಾಟರ್ ಫಾಲ್ಸ್ ಹತ್ತಿ ಸಕ್ಸಸ್ಫುಲ್ ಮಿಷನ್ ಎಸ್ ಮುಗಿದ್ ಬ್ರೋ ಇನ್ನು ಒಂದು ಫಾರೆಸ್ಟ್ ಏರಿಯಾ ಕವರ್ ಮಾಡಿಬಿಟ್ರೆ ವಿಲ್ ಬಿ ಬ್ಯಾಕ್ ಟು ಹೋಮ್ ಇದು ಕುಂಬಿ ಮೇಲೆ ಬರೋದಲ್ಲ ಆರ್ಕಿಡ್ಸ್ ಅಂತೇವೆ ಇನ್ನು ಹೂವಾಗಿಲ್ಲ ಚೆನ್ನಾಗಿದೆ ದಪ್ಪ ಆಗ್ತದೆ ಅದು ಕೊಳಲು ಇದೆ ಇದೆಲ್ಲ ಕೊಡಲ್ ಮಾಡ್ತಾರೆ ಇದರಿಂದ ಕೊಡಲ್ ಮಾಡ್ತಾರೆ ನೋಡಿದೆ ನೋಡಿದೆ ಹೆಂಗೆ ಶಾಲೆ ಇದೆ ಈ ಪ್ರವೀಣ್ ಗೋಡ್ ಇಂಡಿಯಾರೆಲ್ಲ ಈ ಕಡೆ ಈ ಭಾಗದಲ್ಲೇ ಬಂತು ನಾವೀಗ ಹಿಂಗೆ ಬಂದ್ವಿ ಹಿಂಗೆ ಹೊಳಿ ಪ್ರಕಾರನ ಬಂದಿದ್ವಾಗಲೇ ಬಟ್ ಹಿಂಗೆ ಸ್ಟ್ರೇಟ್ ಹೋಗ್ಬಾರ್ದು ಈ ಕಡೆ ನಿಮ್ಮ ಕಾಡು ಕಾಣಿರ್ತದೆ ಹಿಂಗೆ ಕಾಡು ಒಳಗೆ ಹೋಗ್ಬೇಕು ಹಿಂಗೆ ಹೋಲಾದ್ರೆ ತರಿ ತರ್ಸ್ಕೊಂಡ್ಬಿಡ್ತೇವೆ ಹಿಂಗೆ ಸ್ಟ್ರೇಟ್ ಹೋದ್ವಿ ಅಂತಂದ್ರೆ ಹಂಗೆ ಹೊಳಿ ತುಂಬ ಹೋಗ್ಕೋತಿರ್ತೀವಿ ಹೋಗಂಗೆ ಹಂಗೆ ಆಗ್ತದೆ ಸೊ ಇಲ್ಲಿ ಲೆಫ್ಟ್ ಒಂದು ಡೈವರ್ಜನ್ ನೆನಪಿಟ್ಕೊಂಡು ತೊಗೋಬೇಕಾಗ್ತದೆ ಒಂದು ಫಾರೆಸ್ಟ್ ಅದ ಫಾರೆಸ್ಟಿಂದ ದಾಟಿ ಆ ಕಡೆ ತೋಟಕ್ಕೆ ಹೋಗಿ ತೋಟದಿಂದ ಆಮೇಲೆ ಅವ್ರ ಮನೆ ಬರ್ತದೆ ವಾಪಸ್ ಹೋಗೋ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಬರ್ಬೇಕಿಲ್ಲ ತೋಟಕ್ಕೆ ಬಂದ್ವಿ ವಾಪಸ್ ನಾವೀಗ ಹಿಂಗೆ ಹೋಗ್ಬೇಕಾ ಬೆಟ್ಟ ಹಿಂಗೆ ಹೋಗ್ಬೇಕಾ ಬೆಟ್ಟಕ್ಕೆ ಹಿಂಗೆ ಹೋಗ್ಬೇಕಾ ಓಕೆ ಬೆಟ್ಟ ಹತ್ತಿ ಇಳಿಬೇಕು ವಿ ಆರ್ ಬ್ಯಾಕ್ ಮನೆ ಬಂತು ನೋಡಿ ಮನೆ ಬಂತು
ಇವಾಗ ನಮ್ಮದು ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು.